ಗೈಸ್ ಫಸ್ಟು ಒಂದು ವಿಡಿಯೋ ಹಾಕ್ತೀನಿ, ನೀವೆಲ್ಲ ಹೋಗಿ ನೋಡ್ಕೊಂಡು ಬಂದ್ಬಿಡಿ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಲೈ ಡೌನ್ ಅಂಡ್ ಎಂಜಾಯ್. ವೋಟ್ ಮಾಡಿರೋರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತಲ್ಲ, ವಾವ್ ಎಂಥ ಜೆಂಟಲ್ಮ್ಯಾನ್ನ ನಾವು ಚೂಸ್ ಮಾಡಿದ್ದೀವಿ ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ ಅಂತ. ರೇಪ್ ಅಂತ ಬಂದಿದ ತಕ್ಷಣ ಅವ್ನ ಬಾಯಲ್ಲಿ ಬರುತ್ತೆ ಲೈಂಗ್ ಅವ್ನು ಎಂಜಾಯ್ ಇಟ್. ಅದೇ ಅವ್ರ ಮನೆ ಹೆಣ್ಮಕ್ಳಿಗೆ ಹಾಕಿದ್ರೆ ಅವ್ನು ಸುಮ್ಮನೆ ಇರ್ತಿದ್ನ. ಇವ್ರಗಳ ಪ್ರಕಾರ ಹೆಣ್ಮಕ್ಳ ಜೀವನ ಇಷ್ಟೇ ಅಂತ ಪ್ರೂವ್ ಮಾಡ್ತಾರೆ ನಮ್ಮ ಸರ್ಕಾರದವರು. ಆ್ಯಂಡ್ ನನಗೆ ತುಂಬ ಮೆಸೇಜಸ್ ಬಂದಿತ್ತು ಇನ್ಸ್ಟಾಗ್ರಾಮಿಂದ, ದುಬೈ ಸೇಫಾ ಅಂತ. ಇಂಥ ವಿಷಯಕ್ಕೆ ಬಂದರೆ ದುಬೈ ಕಂಪೇರೇ ಮಾಡೋಂಗಿಲ್ಲ, 100 ಪಟ್ಟು ಮೇಲಿದೆ ಈ ವಿಷಯದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಹೇಳ್ತಿದ್ದೀನಿ, ಯಾವುದೇ ಹೆಣ್ಮಕ್ಳಿಗೆ UAE ಕಂಟ್ರೀಲಿ ಒಂದು ಆಫರ್ ಬಂದರೆ ಕಣ್ಣು ಮುಚ್ಕೊಂಡು ಒಪ್ಕೊಂಡು ಬಂದೆ. ಯಾಕಂದರೆ ಅಲ್ಲಿ ಆ ರೀತಿ ಸಾಯೋ ಬದಲು ಇಲ್ಲಿ ನಿಮ್ಮ ಜೀವನನ ನೀವೇ ರೂಪಿಸ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯನ ನೀವು ಕಮೆಂಟಲ್ಲಿ ತಿಳಿಸಿ.